ಸಾರ್ವಜನಿಕ ಆಸ್ಪತ್ರೆ ವೈದ್ಯ ವಿರುದ್ಧ ಹಣದ ಬೇಡಿಕೆ ಆರೋಪ ಕೇಳಿ ಬರ್ತಾ ಇದೆ. ಮೈಸೂರು ಜಿಲ್ಲೆ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮೈಸೂರು ಜಿಲ್ಲೆಯ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂತದ್ದು ಬಿಹಾರ ಮೂಲದ ಕಾರ್ಮಿಕನಿಂದ 6,000 ಹಣ ಕೇಳಿದ ಆರೋಪ ಕೇಳಿ ಬರ್ತಾ ಇದೆ. ಚಿಕಿತ್ಸೆಗಾಗಿ ಗರ್ಭಿಣಿ ಪತ್ನಿಯನ್ನು ದಾಖಲು ಮಾಡಿದ್ರು ಈ ಕಾರ್ಮಿಕರು. ಹಣ ನೀಡದಿದ್ರೆ ಡಿಸ್ಚಾರ್ಜ್ ಮಾಡೋದಾಗಿ ಬೆದರಿಕೆ ಆರೋಪ ಮಾಡಿದ್ದಾರೆ ಅಂತ ಬೆದರಿಕೆ ಹಾಕಿದ್ರು ಅಂತ ತಿಳಿದು ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣದ ಬೇಡಿಕೆ ವಿಚಾರಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವೈದ್ಯ ಪವಿತ್ರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಬಡ ಕೂಲಿ ಕಾರ್ಮಿಕ, ಅಷ್ಟು ಹಣ ಇಲ್ಲ ಅಂತ ಪತಿ ಹೇಳಿರುವಂತದ್ದು. ಸರ್ಕಾರಿ ಆಸ್ಪತ್ರೆಗೆ ಬರಲು ನಾನು ಹೇಳಿಲ್ಲ ಅಂತ ವೈದ್ಯೆ ಪವಿತ್ರ ಹೇಳಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. मैंने तुमको गरीब जैसे दिखाया गवर्नमेंट हॉस्पिटल में नहीं दिखाया मगर मैंने तुमको बोला गरीब आदमी है तो मैंने बोला आपको नहीं बोले हैं मगर फिर भी क्या हमने ऐसे कोई दिक्कत किया आपको? दिक्कत नहीं दी है मगर गवर्नमेंट हॉस्पिटल आदमी गरीब आदमी आता ना जो थोड़ा इसलिए मैं भी बोल रही हूँ। हाँ फाइनल कितने देना मैम? 6 हाँ 6,000 हाँ ठीक है ना। ठीक और सिस्टर को बोल दीजिए ना। हाँ हाँ मैंने तुमको गरीब जैसे दिखाया गवर्नमेंट हॉस्पिटल में मैडम को फोन पैसा सारा कमाना एक बार फोन कीजिए ना 2 मिनट तक सिर्फ पैसा कम है इसलिए थोड़ा बात करने क्या बोलता हेलो हाँ मैम हाँ बोल रहे हैं थोड़ा पैसा कम तरह से है